ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ಸಚಿವ ಸಂಪುಟ ರಚನೆ ಸರ್ಕಸ್ ಕೊನೆಯ ಹಂತ ತಲುಪಿದೆ. ನಾಡಿದ್ದು ರಾಜ್ಯ ಸಚಿವ ಸಂಪುಟ ರಚನೆ ಆಗಲಿದೆ. ರಾಹುಲ್ ಗಾಂಧಿ ಸೂಚನೆ ಬಳಿಕ ದೆಹಲಿಗೆ ರಾಜ್ಯ ನಾಯಕರು ತೆರಳಲಿದ್ದಾರೆ. ಇಂದು ಅಥವಾ ನಾಳೆ ರಾಹುಲ್ ಗಾಂಧಿ ವಾಪಸ್ ಆಗಲಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಹಿರಿಯರಿಗೆ ಸ್ಥಾನ ನೀಡದಿರುವ ಬಗ್ಗೆ ಕೂಡ ಯಾವುದೇ ಚರ್ಚೆ ನಡೆದಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೆಲವರು ಕಿರಿಯರನ್ನು ಪರಿಗಣಿಸಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅಷ್ಟೇ. ಜಿಲ್ಲಾ ಉಸ್ತುವಾರಿಗಳ ನೇಮಕ ವಿಚಾರದಲ್ಲಿ ಗೊಂದಲ ವಿಚಾರ ಏನಿದೆ, ಯಾವುದೇ ರೀತಿಯಾದಂಥ ಗೊಂದಲ ಆಗದಂತೆ ನೋಡಿಕೊಳ್ತೇವೆ. ಮೈತ್ರಿ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿಯಾಗಲು ಬಿಡಲ್ಲ ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿಯಾಗಲು ಅವಕಾಶವನ್ನ ಮಾಡಿಕೊಡೋದಿಲ್ಲ, ಯಾವುದೇ ರೀತಿಯ ಗೊಂದಲ ಆಗದಂತೆ ನೋಡ್ಕೊಳ್ತೇವೆ. ಜಿಲ್ಲಾ ಉಸ್ತುವಾರಿಗಳ ನೇಮಕ ವಿಚಾರದಲ್ಲಿ ಕೂಡ ಗೊಂದಲ ಇದೆ ಅನ್ನುವಂಥ ಮಾಹಿತಿ ಹರಡ್ತಾ ಇದೆ ಅಷ್ಟೇ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗೆ ಹಿರಿಯರು ಕಿರಿಯರು ಅನ್ನುವಂಥ ಹಿರಿಯರಿಗೆ ಮಣೆ ಹಾಕ್ತಾರಾ, ಹೆಚ್ಚಿನ ಪ್ರಾತಿನಿಧ್ಯವನ್ನ ಕಿರಿಯರಿಗೆ ನೀಡಲಾಗುತ್ತೆ ಅನ್ನುವಂಥ ಗೊಂದಲಗಳು ಬೇಡ. ಕೆಲವರು ಅವರವರ ಅಭಿಪ್ರಾಯವನ್ನು ನಮ್ಮ ಮುಂದಿಟ್ಟಿದ್ದಾರೆ, ಕಿರಿಯರನ್ನು ಪರಿಗಣಿಸಿ ಅನ್ನುವಂಥ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅಷ್ಟೇ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಹಿರಿಯರಿಗೆ ಸ್ಥಾನ ನೀಡಬಾರದು ಅನ್ನೋ ವಿಚಾರವಾಗಿ ಯಾವುದೇ ರೀತಿಯಾದಂಥ ಒಂದು ಚರ್ಚೆ ನಡೆದಿಲ್ಲ. ಆದರೆ ಕಿರಿಯರನ್ನು ಪರಿಗಣಿಸಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅಂದರೆ ನಮ್ಮ ಮುಂದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ನಾವೆಲ್ಲ ಏನು ವೇರ್ ಆಲ್ ಕೊಲೀಗ್ಸ್ ಮಾತಾಡ್ತೀನಿ. ಅವ್ರು ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಬೇಸರದಲ್ಲಿದ್ದರು. ಅವರ ಮನೆ ಮುಂದೆ ಯಾರೋ ಗಲಾಟೆ ಮಾಡಿದರು, ಹೋಗಿ ಬಾಗಲಕೋಟೆಯಲ್ಲಿ ಅವ್ರ ಮನೆ ಮುಂದೆ ಸ್ವಲ್ಪ ಯಾರೋ ಗಲಾಟೆ ಮಾಡಿದರು ಪಕ್ಷದ ಕಾರ್ಯಕರ್ತರು. ಹಾಗೆ ಅಂತೆಲ್ಲ ಅವರು ನನ್ನ ಜೊತೆ ಹೇಳಿದರು. ಸ್ವಲ್ಪ ಬೇಸರದಲ್ಲಿದ್ದರು, ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಹಾಗೆ ಹೀಗೆ ಅಂತ. ಅದರಿಂದ ಏನು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಖಾತೆ ಹಂಚ್ಕೊಳ್ತಾರೆ ಈಗ 6ನೇ ತಾರೀಕು ಪ್ರಮಾಣ ವಚನ ಯಾರು ಆಯ್ಕೆ ಆಗ್ತಾರೆ ಅವರಿಗೆಲ್ಲ ಪ್ರಮಾಣ ವಚನ ಕೊಡ್ತಾರೆ. ಅದಾದಮೇಲೆ ಖಾತೆಗಳನ್ನ ಹಂಚುವಂಥ ಕೆಲಸ ನಮ್ಮ ಪಕ್ಷಕ್ಕೇನು ಖಾತೆಯನ್ನು ನಾವು ತೆಗೆದುಕೊಂಡಿದ್ದೇವೆ ಅದನ್ನು ನಾವೆಲ್ಲ ಕೂತ್ಕೊಂಡು ಹಂಚ್ತೇವೆ. ಇವತ್ತು ಹೋಗೋದು ನಾಳೆ ಗೊತ್ತಿಲ್ಲ. ಇನ್ನು ರಾಹುಲ್ ಗಾಂಧಿ ಅವರು ಇವತ್ತು ಬರ್ತಾರೆ ಅಂತಿದೆ. ಬಂದಮೇಲೆ ಅವರು ನಮಗೆ ಕರೆಸಿದ ಮೇಲೆ ಹೋಗ್ತೀವಿ. ಏನು ಅಸಮಾಧಾನ ಇತ್ತು ಇಲ್ಲ, ಆ ರೀತಿ ನಾವೇನು ಆ ರೀತಿ ಯಾವುದೇ ಚರ್ಚೆ ಮಾಡಿಲ್ಲ. ಕೆಲವರು ಅವರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಹಿರಿಯರಿಗೆ ಭಾಳ ದಿವಸದಿಂದ ಸಚಿವರಾಗಿರೋರಿಗೆ ಕೊಡೋದು ಬೇಡ, ನೀವು ಹೊಸಬರುಗಳಿಗೆ ಅವಕಾಶ ಕೊಡಿ ಅಂತೇಳಿ 3 ಸಾರಿ 4 ಸಾರಿ ಗೆದ್ದಿದ್ರು ನಮಗಿನ್ನೂ ಮಂತ್ರಿ ಪದವಿಗಳು ಸಿಕ್ಕಿಲ್ಲ. ಆದ್ದರಿಂದ ನಮ್ಮನ್ನು ಕೂಡ ಕನ್ಸಿಡರೇಷನಿಗೆ ತಗೊಳ್ಳಿ ಅಂತೇಳಿ ಕೇಳ್ತಿದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಳ್ತಾರೆ ಹೈಕಮಾಂಡ್ನವರು. ಜಿಲ್ಲಾ ಉಸ್ತುವಾರಿ ಸಚಿವರು ವಿಚಾರದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಒಂದು ಗೊಂದಲಗಳಿದೆ. ಕೂಡ ಈ ಮಂಡ್ಯ, ಮೈಸೂರು, ಹಾಸನ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಈಗಾಗಲೇ ಸಚಿವ ಸಂಪುಟ ರಚನೆಯ ಸರ್ಕಸ್ ಒಂದು ಕೊನೆಯ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ, ಏನೆಲ್ಲ ಆಗಲಿದೆ ಅಂತ? ಲಿಖಿತ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಸರ್ಕಸ್ ಕೊನೆ ಹಂತದಲ್ಲಿದೆ, ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ. ಇವತ್ತು ಅಂದುಕೊಂಡಂತೆ ಆಗಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಮತ್ತೆ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ದೆಹಲಿಗೆ ಪ್ರಯಾಣ ಬೆಳೆಸಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸಬೇಕಾಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಇವತ್ತು ವಿದೇಶದಿಂದ ದೆಹಲಿಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಯಾವಾಗ ಬುಲಾವ್ ಕೊಡ್ತಾರೆ, ಸೊ ಆ ಸಂದರ್ಭದಲ್ಲಿ ನಾವು ಹೋಗ್ತೀವಿ ಅನ್ನುವಂತ ಮಾತನ್ನ ಇವತ್ತು ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಕೊನೆಯ ಕ್ಷಣದಲ್ಲಿ ಸಚಿವ ಸಂಪುಟದಲ್ಲಿ ಯಾವೆಲ್ಲ ಸಚಿವರು ಇರಬೇಕು, ಯಾವೆಲ್ಲ ರೀತಿಯಂತ ಖಾತೆಗಳನ್ನ ಹಂಚಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿಸೈಡ್ ಆಗುವಂತ ಸಾಧ್ಯತೆಗಳಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನೀವು ಯಾರು ಕೂಡ ಇಲ್ಲಿಗೆ ಬರೋದು ಬೇಡ, ಒಂದ್ ವೇಳೆ ಬಂದ್ರೆ ಆಕಾಂಕ್ಷಿಗಳು ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಬರುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇಮೇಲ್ ಮಾಡ್ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನ ಕಾಂಗ್ರೆಸ್ ಮುಖಂಡರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ಬುಲಾವ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರು. ರಾಹುಲ್ ಗಾಂಧಿ ಅವರಿಂದ ಕರೆ ಬಂದ ನಂತರನೇ ದೆಹಲಿಗೆ ತೆರಳಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯಾಗಿ ಕೊನೆ ಕ್ಷಣದಲ್ಲಿ ಯಾರೆಲ್ಲ ಸಚಿವ ಸಂಪುಟವನ್ನು ಸೇರಬೇಕು ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಮತ್ತೆ ಖಾತೆ ಹಂಚಿಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಲಿಖಿತ. ಓಕೆ, ಧನ್ಯವಾದ ಪವನ್ ಡೀಟೇಲ್ಸ್ಗಾಗಿ.